ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹಾಲು ಗಿಣ್ಣನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕೊಡಿ, ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ನಮ್ಮ ಸಿಸ್ಟರ್ ಮನೆಯಲ್ಲಿ ಹಾಲು ಗಿಣ್ಣನ್ನು ಕೊಟ್ಟಿದ್ರು, ಕರು ಹಾಕಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಹಾಲು ಗಿಣ್ಣನ್ನು ಮಾಡ್ತಾಯಿದ್ದೀನಿ. ಗಿಣ್ಣು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟಪಡ್ತಾರೆ. ಮಕ್ಕಳಿಂದ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಲು ಇಷ್ಟಪಡದೇ ಇರೋರು, ಇದನ್ನು ಮಿಲ್ಕ್ ಪ್ರಾಡಕ್ಟ್ ಇಷ್ಟಪಡದೇ ಇರೋರು ತಿನ್ನಲ್ಲ ಅಷ್ಟೇ, ಬಿಟ್ಟರೆ ಇನ್ನೆಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನು 1/2 ಕಪ್ಪು ಸ್ಮಾಲ್ ಕಪ್ಪಲ್ಲಿ ಗೀಬನ್ನು ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. 1-2 ಏಲಕ್ಕಿನ ತೊಗೊಂಡಿದ್ದೀನಿ ಪುಡಿ ಮಾಡಿಟ್ಕೊಂಡು. ಮೊದಲಿಗೆ ನಾನು ಅರ್ಧ ಲೀಟ್ರನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಅರ್ಧ ಲೀಟ್ರು ಡೈರಿ ಹಾಲನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಹಸು ಇದ್ದವರು ಫ್ರೆಶ್ಶಾಗಿ ಹಾಲು ತೊಗೊಳ್ಬೋದು. ಬಟ್ ಸಿಟಿಲಿರೋರು ಇನ್ನೇನು ಮಾಡೋಕ್ಕಾಗುತ್ತೆ, ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರನ್ನು ಸೇರಿಸಬೇಡಿ. ಅದಕ್ಕೆ 1/2 ಕಪ್ ಆಗುವಷ್ಟು ಗೀಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಳತೆಯಲ್ಲಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಗಿಣ್ಣ ಬರುತ್ತೆ. 1 ಲೀಟ್ರ್ ಮಾಡ್ತೀನಿ ಅಂದರೆ 1 ಫುಲ್ ಕಪ್ ಗೀಬನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 1/2 ಲೀಟರ್ ಮಾಡ್ತಿರೋದ್ರಿಂದ 1/2 ಕಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನೀಟಾಗಿ ಡಿಸಾಲ್ವ್ ಆಗೋ ಥರ. ಇನ್ನು 1 ಕಪ್ಪು ಬೆಲ್ಲನ ಇಟ್ಕೊಂಡಿದ್ನಲ್ಲ ಪುಡಿ ಮಾಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಸ್ಪೂನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಹಾಲನ್ನು ಸೋಸ್ಕೊಳ್ಳಿ. ಗೀಬು ಮತ್ತು ಬೆಲ್ಲ ಮತ್ತು ಹಾಲನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ರಿ ಅದನ್ನು ಈ ರೀತಿಯಾಗಿ ಸೋಸ್ಕೊಳ್ಳಿ. ಏನಾದರೂ ಗಲೀಜಿದ್ರೆ ಅಥವಾ ಏನೇನಾದರೂ ಇದ್ದರೆ ನೀಟಾಗಿ ಹೋಗಲಿ ಅಂತೇಳ್ಬಿಟ್ಟು ಇದೇ ರೀತಿಯಾಗಿ ಸೋಸ್ಕೊಳ್ಳಿ ಫೈನಲಾಗಿ. ಆಮೇಲೆ ಕುಟ್ಟಿಟ್ಕೊಂಡಿದ್ನಲ್ಲ ಏಲಕ್ಕಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ನಲ್ಲಿ 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ನೀವು. ನಾನು ಈ ರೀತಿಯಾದ ಒಂದು ಸ್ಟ್ಯಾಂಡನ್ನು ಇಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಪಾತ್ರೆ, ಯಾವ ಕುಕ್ಕರ್ಗೆ ಯಾವ ಪಾತ್ರೆ ಸ್ವಲ್ಪ ಸಣ್ಣದಾಗಿ ಆಗುತ್ತೆ ಅಲ್ಲ ಒಳಗಡೆ ಇಡಲಿಕ್ಕೆ, ಆ ರೀತಿಯಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಮತ್ತು ತೆಗಿಯೋಕ್ಕೆ ಬರದೇ ಇರೋ ಥರ ಇಟ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿಯಾಗಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 20 ಮಿನಿಟ್ಸಲ್ಲೇ ಇದಾಗೋಗುತ್ತೆ ಫ್ರೆಂಡ್ಸ್, ತುಂಬ ಕಷ್ಟಪಡಬೇಕಾಗೇನಿಲ್ಲ. ಇದನ್ನು ವಿಷಲ್ನ ತೆಗೆದುಬಿಡಬೇಕು ನೀವು. ವಿಷಲ್ ಹಾಕಿಸ್ಬಾರ್ದು ಕುಕ್ಕರ್ನಲ್ಲಿ ಮಾಡೋದ್ರಿಂದ. ಮಾಮೂಲಿ ವಿಷಲ್ನ ಓಪನ್ ಆಗಿ ಇದು ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮು, ತುಂಬ ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಒಂದು 20 ಮಿನಿಟ್ಸು ಟೈಮ್ ನೋಡಿಕೊಂಡು ನೀವು ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ. ಈ ರೀತಿಯಾಗಿ ಮಾಡಿ ಓವರ್ನೈಟು ಬಿಟ್ಬಿಡಿ, ನೀಟಾಗಿ ಸೆಟ್ ಆಗುತ್ತೆ. ತಣ್ಣಗಾದಾಗೆ ತಿಂದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಗಿಣ್ಣು. ಹಾಗಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಆರಾಮಾಗಿ ನೀವು ಬೆಳಗ್ಗೆ ಇದ್ದಾಗ ಖಾಲಿ ಹೊಟ್ಟೆಯಲ್ಲೇ ಕೊಡ್ಬೋದು. ಈ ರೀತಿಯಾಗಿ ಚಾಕುವಿನಿಂದ ಮಾರ್ಕ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ನೀವು ತೆಗೆದು ಬೌಲ್ಗೆ ಸರ್ವ್ ಮಾಡ್ಕೊಳ್ಬೋದು. ತುಂಬಾ ಹೆಲ್ತಿ, ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ತಿನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.